ಟಿವಿ ಮಾಧ್ಯಮದವರು ಸ್ವಾಗತ. ನನ್ನೊಂದಿಗೆ ಕರ್ನಾಟಕ ರೈತ ಸಂಘದ ಮಾನ್ಯ ತಾಲೂಕು ಅಧ್ಯಕ್ಷರಾದಂಥ ಸಿ ವೀರೇಶ್ ಮತ್ತು ಸಿಲ್ವರ್ ತಾಲೂಕು ಅಧ್ಯಕ್ಷರಾದಂಥ ಶಿವಯ್ಯ ಕುಂದಿನಿ, ಮಲಯಾಳ ಕುಂದಿನಿ, ಕೃಷ್ಣಮೂರ್ತಿ ಕುಂದಿನಿ ಮತ್ತು ವಿಜಯಪ್ಪ ಸಿಲ್ವರ್, ಮಲೇಶ ಮದ್ದಾಪು ಉಪಸ್ಥಿತರಿದ್ದು ನಮ್ಮ ಕರ್ನಾಟಕ ರೈತ ಸಂಘದ 16 ವರ್ಷ ನಮ್ಮ ಕರ್ನಾಟಕ ರೈತ ಸಂಘದ KRS 20-25 ವರ್ಷದಿಂದ ನಾವು ಬಗ ಉಕ್ಮ ಭೂಮಿಗಳಿಗಾಗಿ ಹೋರಾಟ ಮಾಡ್ಕೊಂತ ಬಂದಿದೆ. ಈ ಹೋರಾಟಕ್ಕೆ ಮೊನ್ನೆ SKMನಿಂದ ನಾವು ಬೆಂಗಳೂರಲ್ಲಿ ದೊಡ್ಡ ಹೋರಾಟ ಮೂಲಕ ನಾವು ಹೋರಾಟ ಮಾಡಿದ್ವಿ. ಅಲ್ಲಿ ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ನಮ್ಮ ಜೊತೆಗೆ ಒಂದು ತಾಸು ಚರ್ಚೆ ಮಾಡಿದ್ದು. ಈ 1-2 ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನು ನಾನು ಬಗೆಹರಿಸ್ತೀನಿ ಅಂತ ಕರೆಸಿ ಹೇಳಿದ ಪ್ರಕಾರನೇ ಮಾತು ಕೊಟ್ಟಂತಲೇ ಇವತ್ತು ಏನು ದಿನಾಂಕ 2/12 ಸೋಮವಾರದಂದು ಬಗ ಉಪ ಸಮಿತಿಯಿಂದ ಏನು ಚರ್ಚೆ ಮಾಡಿದಾರ ತಹಸೀಲ್ ಆಫೀಸ್ ಮಾರಿಯಲ್ಲಿ, ಅದು ಅವೈಜ್ಞಾನಿಕವಾಗಿ ಚರ್ಚೆ ಮಾಡಿದಾರೆ ಅನ್ನೋದು ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದಪ್ಪ ಅಂದರೆ ಓದು MLA ರಾಜಾ ವೆಂಕಟಪ್ಪ ನಾಯಕರು ಕೂಡ ಇದೇ ರೀತಿ ಮಾಡಿದ್ರು. ಸುಮಾರು 1500 ಮಾನ್ವಿ ತಾಲೂಕಿನಲ್ಲಿ ಕುರುಡಿ ಹೋಬಳಿಯನ್ನು ಬಿಟ್ಟು ಸುಮಾರು 1500 ಅರ್ಜಿಗಳಿದ್ದು, ಆ 1500 ಅರ್ಜಿಗಳಲ್ಲಿ ಈ ನನಗೆ ತಿಳಿದಂಥ ಮಾಹಿತಿ ಪ್ರಕಾರ ಕೇವಲ ಎಲ್ಲ ಅನಾಹುಗೊಳಿಸಿ ಕೇವಲ 18ರಿಂದ 20 ಅರ್ಜಿಗಳು ಮಾತ್ರ ಸ್ವೀಕೃತ ಆಗಿದ್ದಾವೆ. 18 ಅನರ್ಹಗೊಳಿಸಿದ್ದಾರೆ. ಉಳಿದಂಥ ಅರ್ಜಿಗಳನ್ನು ಅನರ್ಹ ಮಾಡಿದ್ದಾರೆ. ಅದೇ ರೀತಿ ಹೋದ ಸಲ ಏನಾಗಿದ್ದು ಕೇವಲ 3 ಅರ್ಜಿಗಳನ್ನು ಮಾತ್ರ ಅನರ್ಹಗೊಳಿಸಿದ್ರು. ಅದೇ ಪ್ರಕಾರ ದೊಂದೆ ಅಂತೇಳಿ ಒಂದೇ ನಾಣ್ಯದ 2 ಮುಖಗಳಂತೆ ಇವರು ವರ್ತಿಸಿದ್ದಾರೆ. ಅವರು ವರ್ತಿಸಿದ್ದಾರೆ ಅಂದ್ರೇನು ತಪ್ಪಾಗಲಾರದು. ಯಾಕಂದರೆ ಇವತ್ತು 16 ವರ್ಷ 20-25 ತಾತು ಕಾಲದಿಂದ ಸರ್ಕಾರ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ 1 ಎಕರೆ 2 ಎಕರೆ ಮಾಡ್ತಕ್ಕಂಥ ರೈತರಿಗೆ ಇವತ್ತು ಪಟ್ಟ ಸಿಗ್ತೈತೆ, ಸಾಗುವಳಿ ಸಿಗ್ತೈತೆ ಅಂತ ಏನು ನನಸಾಗಿ ಇಟ್ಕೊಂಡಿದ್ರು, ಅದನ್ನು ಇದು ಮಾಡ್ತಾ ಇದ್ದಾರೆ, ನಿರಾಶೆಗೊಳಿಸ್ತಾ ಇದ್ದಾರೆ. ರೈತರು 20-30 ವರ್ಷದಿಂದ ಸಾಗುವಳಿ ಮಾಡ್ತಕ್ಕಂಥ ರೈತರಿಗೆ ಏನು ಗಿದ್ದವರಿ ಮತ್ತು ಕುಲಕರ್ಣಿಗಳು ಪಂಚನಾಮ ಸರಿಯಾದ ರೀತಿಯಿಂದ ಪಂಚನಾಮ ಮಾಡದೆ, ಸಮೀಕ್ಷೆ ಮಾಡದೆ ಅನರ್ಹಗೊಳಿಸಿದ್ದು ವಿಪರ್ಯಾಸ ಅಂತ ಇವತ್ತು ಹೇಳ್ತಾ, ಆದ್ದರಿಂದ ಇವತ್ತು ಕೂಡಲೇ ಸಮಿತಿ ಎಚ್ಚೆತ್ತುಕೊಂಡು ಕೂಡಲೇ ಎಲ್ಲ ಫಲಾನುಭವಿಗಳಿಗೆ ಎಲ್ಲ ಪರಿಗಣನೆ ತಗೊಂಡು, ಎಲ್ಲ ಅರ್ಜಿಗಳನ್ನು ಪರಿಗಣನೆ ತಗೊಂಡು ಕೂಡಲೇ ಹೋಗಿ ಸಮೀಕ್ಷೆ ಮಾಡಿ ಪಂಚನಾಮ ಮಾಡಿ ಇರ್ತಕ್ಕಂಥ ರೈತರು ಏನು ಸಾಗುವಳಿ ಮಾಡ್ತಕ್ಕಂಥ ಸರ್ಕಾರ ಭೂಮಿಯಲ್ಲಿ ಇರ್ತಕ್ಕಂಥ ರೈತರು ಎಲ್ಲರಿಗೂ ಕೂಡ ಫಲಾನುಭವಿಗಳು ಕೂಡ ಹರಾರೆ ಅಂತ ತಿಳಿಸಿ ಘೋಷಣೆ ಮಾಡಬೇಕಂತಕ್ಕಂಥದ್ದು ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಕೂಡಲೇ ಹೋಗಿ ಪಂಚನಾಮ ಸರಿಯಾಗಿ ಮಾಡಿರಿ. ಸುಮ್ಮನೆ ಮಾತಿನ ಮೇಲೆ ಮತ್ತು ತಮ್ಮ ತಿಳಿದಂತೆ ಒಪ್ಪಿಸಿ ಯಾರು ದುಡ್ಡು ಕೊಡ್ತಾರ ಅವರು 30-48 ಅರ್ಜಿಗಳನ್ನು ಅನರ್ಹಗೊಳಿಸಿದ್ದಾರೆ. ಉಳಿದಂಥವು ಅನರ್ಹಗೊಳಿಸಿದ್ದಾರೆ ಅಂತ ಕರೆಸಿ ನಾನು ತಿಳಿದಂಥ ಮಾಹಿತಿ ಪ್ರಕಾರ. ಅದಕ್ಕೆ ನಾನು ಏನು ಹೇಳ್ತಾ ಇರೋದು, ಈ 16 ವರ್ಷದಿಂದ ಕಾಯ್ಕೊಂಡು ಕೂತಿರ್ತಕ್ಕಂಥ ರೈತರಿಗೆ ನಿಜವಾಗಿ ನ್ಯಾಯ ಕೊಡಬೇಕಂತಂದ್ರೆ ಎಲ್ಲ ಅರ್ಜಿಗಳು ಎಲ್ಲ ಫಲಾನುಭವಿಗಳು ಉಳಿಮೆ ಮಾಡ್ತಾ ಇದ್ದಾರ ಆಯ್ತು. ನೀನು 16 ವರ್ಷದಿಂದ ಉಳಿಮೆ ಮಾಡ್ತಾ ಇದ್ದ ಅಂದ್ರೆ ಅಕ್ರಮ ಸಕ್ರಮ. ನೀನು 20 ವರ್ಷದಿಂದ ನೀನು ಉಳಿಮೆ ಮಾಡ್ತಿದ್ದಂದ್ರೆ ಅದು ನಿಂದೆ ಭೂಮಿ ಅಂತ ಕೇಸಿ ಪಟ್ಟ ಕೊಡಬೇಕೆ ಹೊರತು ಅವ್ರಿಗೆ ಯಾವುದೇ ಒಂದು ಗುಂಟು ನೆಪ ಒಟ್ಟಿಸಿ ಅವ್ರನ್ನ ಅನರ್ಹಗೊಳಿಸೋದು ಇದು ಸರಿಯಲ್ಲ ಅಂತ ಕೇಸಿ ನಾವು ಸಂಘಟನೆಯಿಂದ ನಾನು ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಪುನಃ ಇದೇ ರೀತಿ ಆಗುತ್ತದೆ ಅಂದರೆ ನಾವು ಸಂಘಟನೆಯಿಂದ ತೀವ್ರ ಹೋರಾಟನ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಕೇಸಿ ಮೂಲಕ ತಿಳಿಸ್ತೀವಿ ಸಂಘಟನೆಯಿಂದ ನಾನು ತಿಳಿಸುತ್ತಾ, ಮುಂದೆ ಏನು ಹೆಚ್ಚುವರಿ ಭೂಮಿ ಇದಾವ ಹೆಚ್ಚುವರಿ ಭೂಮಿ ಕೂಡ ಅವರು ಹೆಚ್ಚುವರಿ ಭೂಮಿಯವರು ಕೂಡ ಅರ್ಜಿಗಳನ್ನು ತಗೊಂಡು ಅವರಿಗೆ ಕೂಡಲೇ ಪಂಚನಾಮ ಮಾಡ್ಕೇಸಿ ಕ್ರಿಮಿನಲ್ ಕಮಿಟಿಯಲ್ಲಿ ಇಟ್ಕೇಸಿ ಅವ್ರಿಗೆ ಕೂಡ ಭೂಮಿನ ಹಂಚಿಕೆ ಮಾಡ್ಕೇಸಿ ಪಟ್ಟ ಕೊಡ್ಬೇಕಂತ ಈ ಮೂಲಕ ತಿಳಿಸುತ್ತಾ, ಈಗ ಕೂಡಲೇ ಸಹಾಯಕ ಆಯುಕ್ತರು
ಗಮನಕ್ಕೆ ತಗೊಂತೇಸಿ ಹೆಸರು ಭೂಮಿಗಳನ್ನು ಕಮಿಟಿ ಟ್ರಿಬ್ಯುನಲ್ನಾಗ ಇಡಬೇಕಂತಂತೇಸಿ ಹೇಳಿ ಭೂ ನ್ಯಾಯಮಂಡಲದಾಗ ಇಡಬೇಕಂತೇಳಿ ಇಟ್ಟು ಮಂಡಿಸ್ಕೇಸಿ ಅವ್ರಿಗೆ ಕೂಡ ಭೂಮಿ ಹಂಚಿಕೆ ಮಾಡಬೇಕಂತೇಳಿ ಧನ್ಯವಾದ.